ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಅದಾದ ನಂತರ ಸೋಮವಾರ ಸಂಜೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ಪದ್ಮನಾಭ ನಗರದಿಂದನೇ ನನ್ನ ಕಲೀಗ್ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೆಹಮಾನ್, ಯಾರೆಲ್ಲ ಬರ್ತಾ ಇದ್ದಾರೆ, ಸದ್ಯ ಏನೆಲ್ಲ ಆಗ್ತಾ ಇದೆ ಅಲ್ಲೇ ಅಂತ? ಎಸ್ ನಿಕೇಶ್, ನಾನು ಪದ್ಮನಾಭನಗರದಲ್ಲಿದ್ದೀನಿ. ಪದ್ಮನಾಭನಗರ ನಿವಾಸದಲ್ಲಿ ಈಗಾಗಲೇ ಕೂಡ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಅವರ ಕುಟುಂಬಸ್ಥರಿಂದ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದೆ. ಅದರ ಪಕ್ಕದಲ್ಲೇ ಇರುವಂತಹ ಪುಟ್ಟಲಿಂಗಯ್ಯ ಗ್ರೌಂಡ್, ಅದನ್ನ ವಾಜಪೇಯಿ ಗ್ರೌಂಡ್ ಅಂತಾನೂ ಕರೀತಾರೆ. ಈ ಒಂದು ಗ್ರೌಂಡ್ ನಲ್ಲಿ ಈಗಾಗಲೇ ಕೂಡ ಇಲ್ಲಿನ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಮತ್ತೆ ಇಲ್ಲಿನ ಒಂದು ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಒಂದು ಗ್ರೌಂಡ್ ನಲ್ಲಿ ನೋಡ್ತಾ ಇರಬಹುದು, ಗಣ್ಯರ ಕೂತುಕೊಳ್ಳಲಿಕ್ಕೆ, ಆ ಕಡೆ ಭಾಗದಲ್ಲಿ ಕುಳಿತುಕೊಳ್ಳಲಿಕ್ಕೆ ಎಲ್ಲ ಹಾಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗೇನು ಪ್ಲೌಡಿನ ಭಾಗ ಏನಿದೆ, ಈ ಒಂದು ಸ್ಟೇಜ್ ನಲ್ಲೇ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನ ಇಟ್ಟು ಅಂತಿಮ ದರ್ಶನವನ್ನ ಪಡೆಯಲಿಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಪದ್ಮನಾಭನಗರ ಪೊಲೀಸರು ಕೂಡ ಮುಂದಾಳತ್ವವನ್ನು ವಹಿಸಿ ಎಲ್ಲಾ ರೀತಿಯಾದಂತಹ ಒಂದು ಭದ್ರತೆ ದೃಷ್ಟಿಯಿಂದ ಯಾವ ಭಾಗದಲ್ಲಿ ಜನರು ಸುತ್ತಲೂ ಕೂಡ ಆ ಒಂದು ಪ್ಲೌಡಿನ ಸ್ಟೇಜ್ ಏನಿದೆ, ಆ ಒಂದು ವೇದಿಕೆಯ ಸುತ್ತಲೂ ಕೂಡ ಎಲ್ಲರೂ ಕೂಡ ಹೋಗ್ಲಿಕ್ಕೆ, ಅಂದ್ರೆ ಯಾವ ಕಡೆ ಭಾಗದಲ್ಲಿ ಎಕ್ಸಿಟ್ ಆಗಬೇಕು, ಯಾವ ಕಡೆ ಭಾಗದಿಂದ ಎಂಟ್ರಿ ಆಗಬೇಕು ಅನ್ನುವಂಥದ್ದು ಅಂತಿಮ ದರ್ಶನವನ್ನ ಪಡೆಯುವಂತ ಸಂದರ್ಭದಲ್ಲಿ ಇನ್ನು ವಿಐಪಿಗಳಿಗೂ ಕೂಡ ಈ ನನ್ನ ಬಲಭಾಗದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಎಲ್ಲಾ ರೀತಿಯಾದಂತಹ ಅಂದ್ರೆ ಪೆಂಡಾಲ್ ಗಳನ್ನ ಹೊಡೆದು ಅದರ ಮುಖಾಂತರ ಎಲ್ಲ ಕೆಳಗಡೆ ಒಂದು ರೆಡ್ ಮ್ಯಾಟ್ ಅನ್ನು ಹಾಕುವುದರ ಮೂಲಕ ಎಲ್ಲಾ ಚೇರಿನ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಮಳೆ ಒಂದು ಪ್ರಭಾವ ಇರುವುದರಿಂದ ಹಾಗಾಗಿ ಒಂದು ವಾಟರ್ ಪೆಂಡಾಲ್ ಗಳನ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಈ ಒಂದು ವ್ಯವಸ್ಥೆಯನ್ನ ಒಂದು ಮುಂದಾಳತ್ವ ವಹಿಸಿರುವಂತರು ಕೂಡ ಈಗಾಗಲೇ ಕೂಡ ಹೇಳ್ತಿದ್ದಾರೆ. ಅಂದ್ರೆ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಅಂದ್ರೆ ಪಾರ್ಥಿವ ಶರೀರ, ಚೆನ್ನಮ್ಮನವರ ಪಾರ್ಥಿವ ಶರೀರ ಅವರ ಒಂದು ಪದ್ಮನಾಭನಗರದ ನಿವಾಸದಲ್ಲಿ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಮುಗಿಸಿದ ನಂತರ ಪಾರ್ಥಿವವನ್ನ ನೇರವಾಗಿ ಈ ಒಂದು ಗ್ರೌಂಡಿನತ್ತ ಕರೆದುಕೊಂಡು ಬಂದು ಇಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ನಂತರದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಸುಮಾರು 3 ತಾಸುಗಳ ಕಾಲ ಇಲ್ಲಿ ಈ ಗ್ರೌಂಡ್ ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನೋಡ್ತಾ ಇರಬಹುದು ನೀವು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಅಂದ್ರೆ ತ್ವರಿತಗತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮಳೆಯ ಪ್ರಮಾಣ ಇಲ್ಲ ಅಂದ್ರೆ ರಾತ್ರಿನೇ ಕೂಡ ಮನೆಯಿಂದ ಮೃತದೇಹವನ್ನ ಅಂದ್ರೆ ಪಾರ್ಥಿವವನ್ನ ಈ ಒಂದು ಗ್ರೌಂಡಿನಲ್ಲಿ ಅಂತಿಮ ದರ್ಶನಕ್ಕೆ ಇಡಬೇಕು ಅನ್ನುವಂತ ಒಂದು ನಿರ್ಧಾರ ಕೂಡ ಇದೆ. ಒಂದು ವೇಳೆ ಮಳೆ ಪ್ರಮಾಣ ಏನಾದರೂ ಹೆಚ್ಚಳ ಆದ್ರೆ ಅಥವಾ ಮಳೆ ಬರುವಂತಹ ಮುನ್ಸೂಚನೆ ಏನಾದರೂ ಕಂಡು ಬಂದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಪಾರ್ಥಿವವನ್ನ ಈ ಒಂದು ಪುಟ್ಟಲಿಂಗಯ್ಯ ಸ್ಟೇಡಿಯಂ ಏನಿದೆ, ಈ ಒಂದು ಸ್ಟೇಡಿಯಂನಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಈಗಾಗಲೇ ಕೂಡ ನಿರ್ಧಾರವನ್ನು ಕೂಡ ಕುಟುಂಬಸ್ಥರು ಮಾಡಿದ್ದಾರೆ. ಇಲ್ಲಿಂದ ನಂತರ 11 ಗಂಟೆವರೆಗೂ ಕೂಡ ಅಂತಿಮ ದರ್ಶನವನ್ನ ಪಡೆದಂತಹ ಸಂದರ್ಭದಲ್ಲಿ ನಂತರ 11 ಗಂಟೆಯಿಂದ ಅವರ ಹುಟ್ಟೂರಿನತ್ತ ಪಾರ್ಥಿವ ಶರೀರನ ಕೊಂಡೊಯ್ಯಲಿಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಎಲ್ಲಿ ಅಂತಿಮ ವಿಧಿವಿಧಾನವನ್ನ ಮಾಡಲಿಕ್ಕೆ ಜಾಗವನ್ನ ಗುರುತಿಸಬೇಕು ಅನ್ನುವಂಥದ್ದು ಕೂಡ ಕುಟುಂಬಸ್ಥರು ಕೂಡ ಇನ್ನೂ ಕೂಡ ನಿರ್ಧಾರವನ್ನು ಮಾಡ್ತಿದ್ದಾರೆ. ಅಂದ್ರೆ ದೇವೇಗೌಡರ ಜೊತೆ ಚರ್ಚೆಯನ್ನ ಮಾಡೋದ್ರ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆ ಜಾಗ ಒಂದು ಸ್ಥಳವನ್ನ ನಿಗದಿ ಅಂದ್ರೆ ಅವರ ಹುಟ್ಟೂರಿನಲ್ಲಿ ಮಾಡಬೇಕು ಅಥವಾ ಯಾವ ಒಂದು ಸ್ಥಳವನ್ನ ಸರಿಯಾದಂತಹ ಒಂದು ಸ್ಥಳವನ್ನ ನಿಗದಿ ಮಾಡಬೇಕು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಬಟ್ ಇಲ್ಲಿ ಬೆಂಗಳೂರಿನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಕೂಡ ಇದೇ ಒಂದು ಪುಟ್ಟಲಿಂಗಯ್ಯ ಅನ್ನುವಂತ ಸ್ಟೇಡಿಯಂ ಅಲ್ಲಿ ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಪದ್ಮನಾಭನಗರದಲ್ಲಿ ಅವರ ನಿವಾಸ ಏನು ಮಣಿಪಾಲ್ ಆಸ್ಪತ್ರೆಯಿಂದ ಅವರ ನಿವಾಸಕ್ಕೆ ಏನು ಪಾರ್ಥಿವ ಶರೀರವನ್ನ ಕೊಂಡೊಯ್ದು ಬಂದ್ರು, ಅಲ್ಲಿ ಬರಲಿಕ್ಕೆ ಆಗದೆ ಇರುವಂತಹ ರಾಜಕೀಯ ನಾಯಕರು, ವಿಐಪಿಗಳು ಈಗ ಪದ್ಮನಾಭನಗರದ ನಿವಾಸದತ್ತ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಕೂಡ ನೇರವಾಗಿ ಪದ್ಮನಾಭನಗರದ ನಿವಾಸಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡೆಯುವಂತಹ ಎಲ್ಲಾ ರೀತಿಯಾದಂತಹ ಅಂತಿಮ ದರ್ಶನವನ್ನು ಕೂಡ ಪಡೆದರು. ಇನ್ನೂ ಕೂಡ ಇಡೀ ರಾತ್ರಿ ಗಣ್ಯರು ಕೂಡ ಎಲ್ಲರೂ ಪದ್ಮನಾಭನಗರದ ಒಂದು ನಿವಾಸಕ್ಕೆ ಬಂದು ಚೆನ್ನಮ್ಮನವರ ಅಂತಿಮ ಒಂದು ದರ್ಶನವನ್ನ ಪಡೆಯಲಿದ್ದಾರೆ. ಬೆಳಿಗ್ಗೆ ಸಾರ್ವಜನಿಕರ ದರ್ಶನಕ್ಕೆ ಈ ಒಂದು ಗ್ರೌಂಡ್ ನ ಒಂದು ವ್ಯವಸ್ಥೆ ರೆಡಿ ಆಗಿರುತ್ತೆ. ಇಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ನಿಕೇಶ್, ರೆಹಮಾನ್, ಸದ್ಯ ಈಗ ಅಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ, ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಏನೇನ್ ಆಗ್ತಾ ಇದೆ ಅಂತ ಪದ್ಮನಾಭನಗರದಲ್ಲಿ ಅವರ ನಿವಾಸದಲ್ಲಿ ಈಗ ಪೂಜೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಓಕೆ, ಮತ್ತೆ ನಾನು ಸಂಪರ್ಕ ಮಾಡ್ತೀನಿ ರೆಹಮಾನ್. ಸದ್ಯ ಈಗ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಬರ್ತಾ ಇರುವಂತದ್ದು ಪದ್ಮನಾಭನಗರ ಅವರ ನಿವಾಸಕ್ಕೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಬರ್ತಾ ಇದ್ದಾರೆ, ಮಾಜಿ ಸಚಿವರು. ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರೆ ಜೆಡಿಎಸ್ ನಲ್ಲಿ ಇದ್ದವರು, ಅವರು ಈ ಹಿಂದೆ ಜೆಡಿಎಸ್ ಇಂದ ಅವರು ಆಮೇಲೆ ಕಾಂಗ್ರೆಸ್ಗೆ ಬಂದಂತವರು. ಸೊ ಆ ಸಂದರ್ಭದಲ್ಲಿ ಅವರ ಒಡನಾಟ ಸಾಕಷ್ಟಿದೆ. ಯಾಕಂತ ಹೇಳಿದ್ರೆ ಜೆಡಿಎಸ್ ಇಲ್ಲಿ ಇದ್ದಂತ ಸಂದರ್ಭ
ಸಂದರ್ಭದಲ್ಲಿ ಅವ್ರ ಜೊತೆನೆ ಇದ್ದಂತವ್ರು, ದೇವೇಗೌಡರ ಜೊತೆನೆ ಇದ್ದವರು, ಊಟ ತಿಂಡಿ ಮತ್ತೊಂದು ಮಗದೊಂದು, ಆ ಸಂದರ್ಭದಲ್ಲಿ ಒಡನಾಟ ಸಾಕಷ್ಟು ಇದೆ ಅಲ್ಲಿ ಅವ್ರ ಜೊತೆ. ಆ ಒಂದು ನೆನಪು ಮತ್ತೊಂದು ಮಗದೊಂದು, ರಾಜಕೀಯ ಪಕ್ಷ ಯಾವುದೇ ಇರಲಿ ಅದು ರಾಜಕೀಯ ಪಕ್ಷಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಆದ್ರೆ ಪಕ್ಷ ಭೇದ ಇಲ್ಲಿ ವೈಯಕ್ತಿಕ ವಿಚಾರಗಳಿರ್ಬೋದು ಮತ್ತೊಂದು ಮಗದೊಂದು ಅಂತ ಸಾಕಷ್ಟು ಜನ ಕೂಡ ಬರ್ತಾ ಇರೋದಂತ ನೀವು ಕೂಡ ಗಮನಿಸ್ತಾ ಇರ್ಬೋದು. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು BK ಹರಿಪ್ರಸಾದ್ ಇರ್ಬೋದು, ಸಾಕಷ್ಟು ಜನ ಬಿಎಪಿ ವಿವಿಐಪಿಗಳು ಜೊತೆಗೆ ನೀವು ಕೂಡ ಗಮನಿಸ್ತಾ ಇರ್ಬೋದು. ಅವರ ಅಭಿಮಾನಿ ಬಳಗ, ಅವರ ಕುಟುಂಬ ವರ್ಗದವರು ಸಾಕಷ್ಟು ಜನ ಈಗಾಗಲೇ ಹಾಸನದಲ್ಲಿದ್ದಾರೆ, ಅಲ್ಲಿಂದೆಲ್ಲ ಬರ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಇನ್ ಕೇಸ್ ಮಳೆ ಬಂದಂತ ಸಂದರ್ಭದಲ್ಲಿ ಏನ್ ಮಾಡೋದು, ಏನ್ ಕತೆ ಅಂತ ಹೇಳಿ ಮೈದಾನದಲ್ಲಿ ವ್ಯವಸ್ಥೆ ಮಾಡಬಹುದಾ ಇಲ್ಲ ಬೆಳಿಗ್ಗೆ ಮಾಡಬಹುದಾ, ಇದ್ರ ಬಗ್ಗೆ ಎಲ್ಲ ಈಗ ಚರ್ಚೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅವರು ಪ್ರತಿನಿತ್ಯ ಪಡ್ತಾ ಇದ್ದಂತ ಯಾತನೆಯನ್ನ ನಾವು ನೋಡ್ತಾ ಇದ್ವಿ. ಎಷ್ಟೇ ನಾವು ಹಿಂದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ಎಲ್ಲೇ ಇದ್ರು ಅವರ ಸ್ಮರಣೆಯಲ್ಲೇ ನಾವು ಇರ್ತಾ ಇದ್ವು. ಸಮಯ ಸಿಕ್ಕಾಗಲೆಲ್ಲ ಹೋಗಿ ಮಾತನಾಡ್ಲಿಕ್ಕೆ ಹೋದ್ರೆ ಇಲ್ಲ ಅವರನ್ನ ಮಾತಾಡಿಸ್ಲಿಕ್ಕೆ ಹೋದ್ರೆ ಊಟ ಮಾಡಿದೀರಾ ಅಂತಕ್ಕಂಥದ್ದು ಒಂದೇ ಅವ್ರ ಬಗ್ಗೆ ಬರ್ತಾ ಇದ್ದು. ಕಳೆದ 1 ವರ್ಷದಿಂದ ಅವ್ರು ನೋಡ್ಲಿಕ್ಕೆ ಬರ್ತಕ್ಕಂಥವ್ರ ಬಗ್ಗೆ